ಅನೇಕರು ಹೇಳಿದ್ರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈ ಕೆಲಸ ಮಾಡಿದ್ರೆ MLA ಆಗ್ಬಿಟ್ಟಿದ್ರು. ಇದು ಹೌದು. ಆದ್ರೆ ಯಾಕೆ ಅವಾಗ ಮಾಡಲಿಲ್ಲ, ಯಾಕೆ ಇವಾಗ ಮಾಡ್ತಾ ಇದ್ದೀನಿ? ಯಾಕೆಂದ್ರೆ ಪ್ರಮುಖ ಕಾರ್ಯಕರ್ತರು ನೀವೆಲ್ಲ ಇದ್ದೀರಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆಗ ಮೊದಲನೇದು ನರೇಂದ್ರ ಮೋದಿ ಅವರು ಏನು ಹೇಳ್ತಿದಾರಲ್ಲ, ಒಂದು ಕುಟುಂಬದ ಹಿಡಿತದಲ್ಲಿ ಪಕ್ಷ ಇರಬಾರದು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಗೆ ಅವ್ರು ಹೇಳ್ತಾರೆ, ಒಂದು ಪಕ್ಷದ ಮುಕ್ತ ನಾನು ಮಾಡೇ ಮಾಡ್ತೀನಿ, ಬಿಡಲ್ಲ. ಆದ್ರೆ ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿಗೆ ಬಂದಿದೆ. ನನಗೆ ಚುನಾವಣೆ ಸ್ಪರ್ಧೆ ಮಾಡಬೇಡಿ ನೀವು ಅಂತ ಹೇಳಿದಾಗ ಕೇಂದ್ರ ನಾಯಕರು ನನಗೂ ಮತ್ತು ಜಗದೀಶ್ ಶೆಟ್ಟರ್ಗೆ, ಯಡಿಯೂರಪ್ಪನವರು ಮತ್ತು ರಾಘು ಇಬ್ರು ಮಾತ್ರ ಅವತ್ತು ಒಂದು ಕುಟುಂಬದಲ್ಲಿ ಇದ್ದವರು. ಅದಾದ ನಂತರ ಮತ್ತೊಬ್ಬ MLA ಅವಕಾಶ ಮಾಡಿಕೊಟ್ರು. 6 ತಿಂಗಳು ಖಾಲಿ ಇಟ್ಟು ಹಠ ಮಾಡಿ ದೆಹಲಿಗೆ ಹೋಗ್ಬಿಟ್ಟು ಬಂದು ರಾಜ್ಯ ಅಧ್ಯಕ್ಷರು ಕೂಡ ಅವ್ರ ಕುಟುಂಬದವರೇ ಆದರು. ಆದರೆ ಮೋದಿಯವರು ಕುಟುಂಬ ರಾಜಕಾರಣವನ್ನು ವಿರೋಧ ಮಾಡ್ತಿರೋಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅದೇ ಕುಟುಂಬದ ಕುಟುಂಬದ ಒಂದು ವ್ಯವಸ್ಥೆ ಹಠ ಹಿಡಿದು ಮಾಡ್ಕೊಳ್ತಾ ಇರೋದಲ್ಲ, ಇದನ್ನ ವಿರೋಧ ಮಾಡಲೇಬೇಕು ಅಂತ ನಿಶ್ಚಯ ಮಾಡಿ ನಾನು ಇವತ್ತು ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಅಲ್ಲಿ ಕಾರ್ಯಕ್ರಮ